ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಪುನರ್ವಸು ನಕ್ಷತ್ರದ ವ್ಯಕ್ತಿಗಳ ವಿಶೇಷತೆಗಳನ್ನು, ಗುಣಸ್ವಭಾವಗಳನ್ನು ಹಾಗೂ ಈ ವ್ಯಕ್ತಿಗಳಿಗೆ ಅದೃಷ್ಟ, ಖ್ಯಾತಿ, ಹಣ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. ನಕ್ಷತ್ರಗಳಲ್ಲಿ 7ನೇ ನಕ್ಷತ್ರವೇ ಪುನರ್ವಸು ನಕ್ಷತ್ರ. ಈ ನಕ್ಷತ್ರದ ಅಧಿಪತಿ ಗ್ರಹ ಗುರುಗ್ರಹ, ದೇವತೆಗಳ ಗುರು. ಅದಿತಿಯು ಅಧಿದೇವತೆ ಆಗ್ತಾರೆ. 5 ನಕ್ಷತ್ರಗಳು ಒಟ್ಟಾಗಿ ಸೇರಿ ಮನೆಯ ಆಕಾರದಲ್ಲಿ ಈ ನಕ್ಷತ್ರವು ಕಾಣಿಸುತ್ತದೆ. ಪುನರ್ವಸು ನಕ್ಷತ್ರದ 1, 2, 3ನೇ ಪಾದದಲ್ಲಿ ಜನಿಸಿದವರು ಮಿಥುನ ರಾಶಿಗೆ ಹಾಗೂ 4ನೇ ಪಾದದಲ್ಲಿ ಜನಿಸಿದವರು ಕಟಕ ರಾಶಿಗೆ ಸೇರ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹೆಸರಿಡಲು ಕೆ, ಕು, ಆ, ಈ ಅಕ್ಷರಗಳು ಸೂಕ್ತವಾಗಿದೆ. ಈ ನಕ್ಷತ್ರವು ದೇವಗಣಕ್ಕೆ ಸೇರುತ್ತದೆ. ಆದಿನಾಡಿ, ಮಂದಲೋಚನ, ಪುಲ್ಲಿಂಗ ನಕ್ಷತ್ರವಾಗಿದೆ. ಉದರ ರಜ್ಜು, ವೈಶ್ಯ ಜಾತಿ, ಚರ ನಕ್ಷತ್ರ, ಬೆಕ್ಕು ಯೋನಿಯನ್ನು ಸೂಚಿಸುತ್ತದೆ. ಶ್ರೀರಾಮಚಂದ್ರರು ಜನಿಸಿದ ನಕ್ಷತ್ರವು ಇದೇ ನಕ್ಷತ್ರ. ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದರೆ ಯಾವ ದೋಷವೂ ಇಲ್ಲ, ಶುಭವಾಗಿ ಇದೆ. ಈ ನಕ್ಷತ್ರದಲ್ಲಿ ಮರಣಿಸಿದರೆ 3 ತಿಂಗಳು ದೋಷವಿರೋದ್ರಿಂದ ದೋಷದ ಅವಧಿಯವರೆಗೆ ಮನೆಯನ್ನು ಬಿಡಬೇಕು ಅಥವಾ ಆ ನಕ್ಷತ್ರದ ದಿನಗಳಲ್ಲಾದರೂ ಮನೆಯ ಹೊರಗೆ ಇರಬೇಕು. ಈ ನಕ್ಷತ್ರದ ಗುಣ ಸ್ವಭಾವಗಳನ್ನು ಹೇಳೋದಾದರೆ ವಿಶಾಲ ದೃಷ್ಟಿಕೋನ ಹೊಂದಿದವರು, ತೀಕ್ಷ್ಣ ಬುದ್ಧಿ, ಉತ್ತಮ ನೆನಪಿನ ಶಕ್ತಿ ಹೊಂದಿರುವವರು, ಶುದ್ಧ ಆಚರಣೆ ಮಾಡ್ತಾರೆ, ಸತ್ಯ ಹೇಳುವುದು ಇವರ ಗುಣ, ಸಮಾಧಾನ ಚಿತ್ತರಾಗಿರ್ತಾರೆ, ಉತ್ತಮ ವ್ಯವಹಾರ ಜ್ಞಾನ, ಬುದ್ಧಿವಂತಿಕೆ ಇವರಿಗೆ ಜನ್ಮದತ್ತವಾಗಿ ಬಂದಿರುತ್ತದೆ. ಉದ್ದಿಮೆಗಳನ್ನು ಸ್ಥಾಪಿಸಿ ನೌಕರರಿಗೆ ಕೆಲಸಗಳನ್ನು ಕೊಡ್ತಾರೆ ಅಂತ ಒಂದು ಸಾಮರ್ಥ್ಯ ಈ ವ್ಯಕ್ತಿಗಳಲ್ಲಿ ಇರುತ್ತದೆ. ಇನ್ನೊಂದು ವಿಶೇಷ ಗುಣ ಅಂದರೆ ಇವರು ಹೆಚ್ಚಾಗಿ ನೀರನ್ನು ಕುಡಿತಾರೆ, ಹಾಗೆ ಧರ್ಮ ಕಾರ್ಯಗಳಿಗೆ ಪ್ರಸಿದ್ಧರಾಗಿರ್ತಾರೆ. ಇನ್ನು ಇವರ ಉದ್ಯೋಗ ವಿಶೇಷತೆಗಳನ್ನು ಗಮನಿಸೋದಾದರೆ ಸಂಪಾದನಾ, ಪ್ರಕಾಶನ, ಪತ್ರಕರ್ತರು, ಹಾಗೆ ರೈಟರ್ಸ್ ಹೆಚ್ಚಾಗಿ ಈ ಒಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾರೆ ಹಾಗೂ ಹೆಚ್ಚು ಹೆಸರು ಹಾಗೂ ಧನ ಗಳಿಸ್ತಾರೆ. ಸಂಶೋಧನೆ, ಕತೆ, ಕಾದಂಬರಿ ಲೇಖನ, ಭಾಷಣ, ಧರ್ಮ ಪ್ರಚಾರ ಇವುಗಳಲ್ಲಿ ಇವರು ನಿಸ್ಸೀಮರಾಗಿರ್ತಾರೆ. ಹಣಕಾಸು ವ್ಯವಹಾರದಲ್ಲಿ ಹಾಗೆ ದಲ್ಲಾಳಿ, ಲೆಕ್ಕ ಪರಿಶೋಧಕ, ಇಂಜಿನಿಯರ್, ಶಿಕ್ಷಕ, ಆಡಳಿತಗಾರ, ಗಣಿತಜ್ಞ, ವಸ್ತ್ರ ವ್ಯಾಪಾರಿ, ಅಂಚೆ ಇಲಾಖೆ, ಮಂತ್ರಿ, ಮೇಯರ್ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ಇವರು ಸೇವೆಯನ್ನು ಸಲ್ಲಿಸಬಹುದು. ಇವರ ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಮಧ್ಯಮ ಶರೀರ ಮತ್ತು ಆರೋಗ್ಯವಾಗಿರ್ತಾರೆ. ಆಕರ್ಷಕವಾದ ದೇಹವನ್ನು ಹೊಂದಿರ್ತಾರೆ. ಇವರು ವಿಶೇಷವಾಗಿ ಒಣಕೆಮ್ಮು, ಹೊಟ್ಟೆ, ಶ್ವಾಸಕೋಶ, ಸಕ್ಕರೆ ಅಂಶದ ಬಗ್ಗೆ ಜಾಗ್ರತೆ ವಹಿಸಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಬೇಕು. ಈ ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ಸುಂದರರು, ಗುಣವಂತಳು, ದೇವ ಬ್ರಾಹ್ಮಣರಲ್ಲಿ ಭಕ್ತಿಯುಳ್ಳವಳು, ಕೀರ್ತಿವಂತಳು, ಬಂಧು ಜನಪ್ರಿಯರಾಗಿರ್ತಾರೆ. ಧರ್ಮ ಕಾರ್ಯಗಳಲ್ಲಿ ಆಸಕ್ತಳು ಹಾಗೂ ಸುಖಿಯೂ ಆಗಿರ್ತಾಳೆ. ಈ ನಕ್ಷತ್ರದವರಿಗೆ ಹಣ, ಅದೃಷ್ಟ, ಹೆಸರು, ಆರೋಗ್ಯ, ಐಶ್ವರ್ಯ ಪ್ರಾಪ್ತಿಯಾಗಲು ಅದ್ಭುತವಾದ 2 ತಂತ್ರಗಳನ್ನು, ಉಪಾಯಗಳನ್ನು ತಿಳಿಸ್ಕೊಡ್ತೇನೆ. ಮಾಡಿ ನೋಡಿ, ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲನೇ ಉಪಾಯ, ಪ್ರತಿ ಹುಣ್ಣಿಮೆ ರಾತ್ರಿಗಳಲ್ಲಿ ಒಂದು ತಾಮ್ರದ ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಶುದ್ಧ ಹಸುವಿನ ತುಪ್ಪವನ್ನು ಹಾಕಿ ಆ ತುಪ್ಪದ ಪಾತ್ರೆಯಲ್ಲಿ ರಾತ್ರಿ ಚಂದ್ರನನ್ನು 5 ನಿಮಿಷ ನೋಡಿಕೊಂಡು ಚಂದ್ರನ ಗಾಯತ್ರಿ ಮಂತ್ರವನ್ನು ಪಠಿಸಬೇಕಾಗುತ್ತೆ. ನಂತರ ಬೆಳಗ್ಗೆ ದೀಪಾರಾಧನೆ ಮಾಡಬೇಕು. ಈ ಚಂದ್ರ ಗಾಯತ್ರಿ ಮಂತ್ರ ಹೇಗೆ ಬರುತ್ತೆ ಅಂದರೆ ಓಂ ಅತ್ರಿಪುತ್ರಾಯ ವಿದ್ಮಹೇ ಸಾಗರೋದ್ಭವಾಯ ಧೀಮಹಿ ತನ್ನೋಶ್ಚಂದ್ರ ಪ್ರಚೋದಯಾತ್ ಈ ರೀತಿಯಾಗಿ ಬರುತ್ತೆ. ಇದನ್ನು ನೀವು ಚಂದ್ರನನ್ನು ರಾತ್ರಿ ನೋಡಿದ ನಂತರ ನೋಡಿಕೊಂಡು ಪಠಿಸಿದರೆ ತುಂಬ ಅದ್ಭುತವಾದ ಫಲಗಳನ್ನು ನೀವು ಪಡಿಬೋದು. ಹಾಗೆ 2ನೇ ಒಂದು ಉಪಾಯ ತಂತ್ರ ಏನು ಅಂದರೆ ಅಮಾವಾಸ್ಯೆಯ ದಿನ ಶ್ರೀಕಾಳಹಸ್ತಿಗೆ ಹೋಗಿ ಶಿವನನ್ನು ದರ್ಶನ ಮಾಡಿಕೊಂಡು ಸೇವೆ ಮಾಡಿಕೊಂಡು ಆ ದಿನ ಅಲ್ಲಿ ಇದ್ದು ಕ್ಷೇತ್ರವಾಸ ಮಾಡಿಕೊಂಡು ಬನ್ನಿ. ಜೀವನದಲ್ಲಿ ನಿಮ್ಮ ಕಷ್ಟಗಳು ಕಳೆದು ನಿಮ್ಮ ಜೀವನದಲ್ಲಿ ನವ ಉತ್ಸಾಹ, ಚೈತನ್ಯ ಮೂಡುತ್ತದೆ ಹಾಗೂ
ನಿಮ್ಮ ಎಲ್ಲ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಜಯ ಸಿಗುತ್ತದೆ. ನಿಮ್ಮ ಆಸೆ ಕನಸುಗಳು ನೆರವೇರಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಪುನರ್ವಸು ನಕ್ಷತ್ರದವರಿಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.